ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗ್ತಿರುವಂತಹ ಒಂದು ವಿಡಿಯೋ, ಸ್ಕಿನ್ ಟ್ಯಾಗ್ ರಿಮೂವಲ್ ಬೈ ಥ್ರೆಡಿಂಗ್. ಇದನ್ನ ನಾವು ಜಾಸ್ತಿ ಬ್ಯೂಟಿ ಪಾರ್ಲರ್ ಮತ್ತೆ ಸೆಲೂನ್ಗಳಲ್ಲಿ ನೋಡ್ತೀವಿ. ಎಷ್ಟೋ ಜನ ನನ್ನ ಕೇಳ್ತಿರುವಂಥ ಪ್ರಶ್ನೆ, ಇದನ್ನ ನಾವು ಅಲ್ಲಿ ಮಾಡ್ಕೊಳ್ಬೋದಾ ಅಂತ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಕಿನ್ ಟ್ಯಾಗ್ ರಿಮೂವ್ ಮಾಡಲಿಕ್ಕೂ ಮುಂಚೆ ನಮಗೆ ಗೊತ್ತಿರಬೇಕಾಗಿರೋ ವಿಷಯ ಏನಂತ ಅಂದರೆ, ಅದು ಸ್ಕಿನ್ ಟ್ಯಾಗ ಅಥವಾ ವೈರಲ್ ವಾರ್ಟ ಅಂತ. ಅದು ಸ್ಕಿನ್ ಟ್ಯಾಗ ಅಥವಾ ವೈರಲ್ ವಾರ್ಟ ಅಂತ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಒಬ್ಬ ಡಾಕ್ಟರ್ ಬೇಕಾಗುತ್ತೆ. ಸೊ ಕೆಲವೊಬ್ರು ಕೇಳ್ತಾರೆ, ಸೊ ಇದನ್ನು ನಾವು ಬ್ಯೂಟಿ ಪಾರ್ಲರ್ ಅಥವಾ ಸೆಲೂನಲ್ಲಿ ನಾವು ಮಾಡ್ಬೋದಾ ಅಂತ ಕೇಳ್ತಾರೆ. ಇದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಕಾಂಪ್ಲಿಕೇಶನ್ ಅಂತ ಬಂದಾಗ, ಕೆಲವೊಮ್ಮೆ ಥ್ರೆಡಿಂಗ್ ಮಾಡಿದಾಗ ನಿಮ್ಗೆ ಗೊತ್ತಿಲ್ಲ ಇದು ಏನಂತಂದರೆ, ಈ ಸ್ಕಿನ್ ಟ್ಯಾಗ್ಗೆ ಮತ್ತು ವೈರಲ್ ವಾರ್ಟ್ಗೆ ಆಲ್ಮೋಸ್ಟ್ ಆಲ್ ಸರ್ಕ್ಯುಲೇಷನ್ ಅಂದರೆ ರಕ್ತನಾಳಗಳು ಸಂಚಾರ ಆಗ್ತಿರ್ತವೆ. ಸಡನ್ ಆಗಿ ನೀವು ಥ್ರೆಡಿಂಗ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಬ್ಲೀಡಿಂಗ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ನೀವು ಹಾಸ್ಪಿಟಲಲ್ಲಿ ಅದನ್ನು ಮಾಡಿದಾಗ ಸೊ ಏನೇ ಕಾಂಪ್ಲಿಕೇಶನ್ಸ್ ಅಂದರೂ ಮ್ಯಾನೇಜ್ ಮಾಡಲಿಕ್ಕೆ ಆಗುತ್ತೆ. ಬ್ಯೂಟಿ ಪಾರ್ಲರ್ ಮತ್ತು ಸೆಲೂನಲ್ಲಿ ಮಾಡಿದಾಗ ಕೆಲವೊಂದು ಕಾಂಪ್ಲಿಕೇಶನನ್ನು ಅವಾಯ್ಡ್ ಮಾಡೋದು ಕಷ್ಟ ಆಗುತ್ತೆ. ಇದರ ಜೊತೆಗೆ ಅಸೆಪ್ಟಿಕ್ ಮೆಜರ್ಸ್ ಅಂತಂದರೆ ಪ್ರಾಪರ್ ಹೈಜಿನಿಕ್ ಆಗಿ ಅಸೆಪ್ಟಿಕ್ ಇನ್ಫೆಕ್ಷನ್ ಕಂಟ್ರೋಲ್ ಮಾಡಿ ಆ ಪ್ರೊಸೀಜರ್ ಮಾಡಬೇಕಾಗತ್ತೆ. ರ್ಯಾಂಡಮ್ ಆಗಿ ಅದನ್ನು ಮಾಡೋದ್ರಿಂದ ಇನ್ನೊಂದು ಕಡೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ವೈರಲ್ ವಾರ್ಟ್ ಆಗಿದ್ದರೆ ಸೂಪರ್ಫಿಷಿಯಲಿ ಥ್ರೆಡಿಂಗ್ ಮಾಡಿರೋದ್ರಿಂದ ಇದು ರಿಯಕರ್ ಆಗುವಂಥ ಚಾನ್ಸಸ್ ಬಹಳ ಇರುತ್ತೆ. ಸೊ ನಿಮ್ಮ ಸ್ಕಿನ್ ಸ್ಪೆಷಾಲಿಸ್ಟನ್ನ ನೀವು ಭೇಟಿ ಆಗ್ಬೋದು, ಸ್ಕಿನ್ ಟ್ಯಾಗ್ ಏನಂತ ಕೇಳ್ಬೋದು, ಪ್ರೊಸೀಜರ್ಸ್ ಏನಂತ ಕೇಳ್ಬೋದು, ಅವರಿಂದ ಮಾಹಿತಿಯನ್ನು ತಗೊಳ್ಬೋದು ಅಂತ ಹೇಳ್ತಾ, ಸ್ಕಿನ್ ಟ್ಯಾಗ್ ಹೇಗಾಗುತ್ತೆ ಮತ್ತು ವೈರಲ್ ವಾರ್ಟ್ ಹೇಗಾಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.